Hi everyone, so I'm back with a new video. ಏನು ಒಂಥರ ನಾಲೆಜಬಲ್ ವಿಡಿಯೋ ತಂದಿದ್ದೀನಿ. ನನ್ನ ನಾಲೆಜು ನನ್ನ ಎಕ್ಸ್ಪೀರಿಯನ್ಸು ನಾನು ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಆ್ಯಕ್ಚುಲಿ ಮನೆಯಲ್ಲಿ ವರ್ಕ್ ಮಾಡಬೇಕು ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ತುಂಬ ಜನ ನೋಡ್ತಾ ಇರ್ತಾರೆ. ಆ್ಯಂಡ್ ಈವನ್ ಐ ಆಮ್ ಇನ್ ಅ ಹಂಟ್ ಆಫ್ ಅ ನ್ಯೂ ವರ್ಕ್. ಎವ್ರಿ ಡೇ ಡೈಲಿ ಎಲ್ಲರೂ ನೋಡ್ತಾನೆ ಇರ್ತಾರೆ, ಆ ವರ್ಕು ಈ ವರ್ಕು ಮನೆಯಲ್ಲೇ ಕೂತ್ಕೊಂಡು ವಿದೌಟ್ ಮಚ್ ಇನ್ವೆಸ್ಟ್ಮೆಂಟ್ ಆರ್ ವಿದೌಟ್ ನೋ ಇನ್ವೆಸ್ಟ್ಮೆಂಟ್ ನಾವು ವರ್ಕ್ ಮಾಡೋಣ ಅಂತ. ಸೊ ಬಟ್ ನಾನೊಂದು 5 to 8 ವೆರಿ ಇಂಪಾರ್ಟೆಂಟ್ ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸನ್ನು ತಂದಿದ್ದೀನಿ. ಸಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಜಾಬ್. ವೆಬ್ಸೈಟ್ ಹೋದರೆ, ಆ್ಯಪ್ಸ್ಗೆ ಹೋದರೆ ನಿಮ್ಗೆ ಡೆಫಿನೆಟ್ಲಿ ಜಾಬ್ ಸಿಗುತ್ತೆ. ಬಟ್ ನಾನು ಬಿಸ್ನೆಸ್ ನೀವು ಯಾವ ಥರ ಮನೆಯಲ್ಲಿ ಅರ್ನ್ ಮಾಡ್ಬೋದು, ಒಂದು 5 to 6 ರ್ಯಾಂಡಮ್ ಆಗಿ ಹೇಳ್ತೀನಿ. ಸೊ ನಿಮಗೇನೋ ಒಂದು ಯೂಸ್ ಆಗ್ಬೋದು ಅಂತ. ಆ್ಯಂಡ್ ತುಂಬ ಲೇಟ್ ಮಾಡೋದು ಬೇಡ, ಲೆಟ್ ಸ್ಟಾರ್ಟ್. ಫಸ್ಟ್ ಒನ್ ಬಂದುಬಿಟ್ಟು ರೀಸೆಲ್ಲಿಂಗ್ ಆ್ಯಪ್ಸ್ ಇದೆ. ಇವಾಗ ಹೋಲ್ಸೇಲರ್ಸ್ ಆಗಲಿ, ಇವಾಗ ನೀವು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಿದ್ರೆ ತುಂಬ ಜನ ಹೋಲ್ಸೇಲರ್ಸು ರೀಸೆಲ್ಲರ್ಸು ಸಿಗ್ತಾರೆ ನಿಮಗೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸೈಟ್ಸ್. ಇವಾಗ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಕಾಮನ್ ಆಗಿದೆ, ಎಲ್ರಿಗೂ ಗೊತ್ತಾಗಿದೆ. ಒಂದು ಪ್ರಾಡಕ್ಟ್ ಕೋಡ್ ಇರುತ್ತೆ, ಅದರಿಂದ ಸೆಲ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗಿದೆ, ದಿಸ್ ಇಸ್ ಯು ಆರ್ ಸೆಲ್ಲಿಂಗ್ ಫ್ರಮ್ ಮೀಶೋ, ಯು ಆರ್ ಸೆಲ್ಲಿಂಗ್ ಫ್ರಮ್ ಅಮೆಝಾನ್ ಅಂತ. ಸೊ ಅದು ಟೋಟಲಿ ನೆಗ್ಲೆಕ್ಷನ್ ಪಾರ್ಟ್ ಆಗಿಬಿಟ್ಟಿದೆ ಇವಾಗ. ಸೊ ಇವಾಗ ಸಾರೀಸ್ ಆಗಲಿ, ಇವಾಗ ರಾಜಸ್ಥಾನದವರು, ಸೂರತ್ದವ್ರು ಇರ್ತಾರಲ್ಲ ಅವರೆಲ್ಲ, ಈವನ್ ಮಧುರೈದವರು, ಆಂಧ್ರ ಪ್ರದೇಶದವರು, ಅವರೆಲ್ಲ ಹೋಲ್ಸೇಲರ್ಸೇ, ಬಿಸ್ನೆಸ್ ಮೆನ್ನೇ ರೀಸೇಲ್ ಮಾಡೋಕ್ಕೆ ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ಅವ್ರಿಗೆ ನೀವು ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲಾದರೂ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ನಿಮ್ಮದು ಡೀಟೇಲ್ಸ್ ಕೇಳ್ತಾರೆ. ಜಸ್ಟ್ ಬೇಸಿಕ್ ಡೀಟೇಲ್ಸ್, ಹೆಸರು, ನೇಮು, ಇಲ್ಲಾಂದರೆ ಬಿಸ್ನೆಸ್ ನೇಮ್, ವಾಟ್ ಎವರ್ ಇಟ್ ಈಸ್. ಅದನ್ನೆಲ್ಲ ಕೇಳಿಬಿಟ್ಟು ನೀವು ಅವ್ರಿಗೆ ಫಿಲ್ ಮಾಡಬೇಕು ಫಾರ್ಮು. ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಬೇಕು ಡೈರೆಕ್ಟಾಗಿ. ಅವ್ರು ನಿಮಗೆ ಅವ್ರ ಕಮ್ಯುನಿಟಿ ಲಿಂಕ್ ಕೊಡ್ತಾರೆ. ಸೊ ಆ ಲಿಂಕ್ ನೀವು ಜಾಯಿನ್ ಆದರೆ ಯು ಕ್ಯಾನ್ ರೀಸೆಲ್ ದ ಪ್ರಾಡಕ್ಟ್ಸ್. ಸಾರಿ ಬೇಕಂದರೆ ಸಾರಿ, ಕುರ್ತೀಸ್, ನಿಮ್ಮ ಮಾರ್ಜಿನನ್ನು ಆ್ಯಡ್ ಮಾಡಿಬಿಟ್ಟು ನೀವು ರೀಸೆಲ್ ಮಾಡ್ಬೋದು. ಎಲ್ಲನೂ ರೆಸ್ಪಾನ್ಸಿಬಿಲಿಟಿ ದೇ ವಿಲ್ ಟೇಕ್ ಕೇರ್ ಆಫ್. ಜಸ್ಟ್ ನೀವು ನಿಮ್ಮ ಕಸ್ಟಮರ್ಸ್ಗೆ, ನಿಮ್ಮ ವಾಟ್ಸಪ್ ಗ್ರೂಪ್ಗೆ, ನಿಮ್ಮ ಸ್ಟೇಟಸ್ಗೆ, ನಿಮ್ಮದು ಒಂದು ಫೇಸ್ಬುಕ್ ಅಥವಾ ವಾಟ್ಸಪ್ ಪೇಜ್ ಕ್ರಿಯೇಟ್ ಮಾಡಿ ಅದರಲ್ಲಿ ನೀವು ಪೋಸ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡ್ಬೋದು. ಸೊ ನಿಮಗೆ ಯಾರ್ಯಾರು ಕಸ್ಟಮರ್ ಅದನ್ನು ಆರ್ಡರ್ ಮಾಡ್ತೀವಿ ಅಂತ ಹೇಳ್ತಾರೆ, ನಿಮ್ಮದು ಫಾರ್ ಎಕ್ಸಾಂಪಲ್ ಕೊಡ್ತೀನಿ, 200 rupees ಸಾರಿ ಇತ್ತಂದರೆ ನೀವು ಒಂದು 100 rupees ಅಥವಾ 50 rupees ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಮಾರ್ಜಿನ್ ಹಾಕಿಬಿಟ್ಟು, ಶಿಪ್ಪಿಂಗ್ ಚಾರ್ಜಸ್ ಅವ್ರಿಗೆ ಸಪ್ರೇಟ್ ಆಗಿರುತ್ತೆ ಸೆಲ್ಲರ್ಸ್ದು, ಅದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ನಿಮ್ಮ ಕಸ್ಟಮರ್ಸಿಗೆ ನೀವು ಅದನ್ನು ಕಸ್ಟಮರ್ಸಿಗೆ ಜಸ್ಟ್ ಸೆಲ್ ಮಾಡ್ಬೋದು. ಜಸ್ಟ್ 50 rupees 100 rupees ಎಕ್ಸ್ಟ್ರಾ ಮಾರ್ಜಿನ್ ಇಟ್ಬಿಟ್ಟು ಪ್ರಾಫಿಟ್ ಇಟ್ಕೊಂಡ್ಬಿಟ್ಟು ನೀವು ಸೆಲ್ ಮಾಡ್ಬೋದು. ಎಲ್ಲನೂ ಡಿಸ್ಪ್ಯಾಚು, ಕೊರಿಯರು, ಏನಾದರೂ ಪ್ರಾಬ್ಲಮ್ ಇದ್ದರೆ ಎಲ್ಲನೂ ಅವರೇ ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಅಪಾರ್ಚುನಿಟಿ ಫಾರ್ ವುಮೆನ್ ಔಟ್ ದೇರ್ ಸಿಟ್ಟಿಂಗ್ ಎಟ್ ಹೋಮ್, ಟೇಕಿಂಗ್ ಕೇರ್ ಆಫ್ ದರ್ ಕಿಡ್ಸ್. ಹೊರಗೆ ಹೋಗೋಕ್ಕಾಗಲ್ಲ, ಕೆಲವೊಬ್ರು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಮನೆಯಲ್ಲಿ ಏನಾದರೂ ಮಾಡಬೇಕಂತ ಇರ್ತಾರೆ, ಅವರಿಗೆಲ್ಲ ಇದು ತುಂಬ ಬೆಸ್ಟ್ ಆಪ್ಷನ್. ಸೊ ಇದನ್ನು ನಾನು ಡೆಫಿನೆಟ್ಲಿ ರಿಕಮೆಂಡ್ ಮಾಡ್ತೀನಿ. ಸೊ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ಇಫ್ ಯು ಆರ್ ವೆರಿ ಮಚ್ ಫುಡ್ಡಿ, ಇಫ್ ಯು ಆರ್ ಇಂಟ್ರೆಸ್ಟೆಡ್ಗಿಂತ ಗುಡ್ ಎಟ್ ಪ್ರಿಪೇರಿಂಗ್ ಫುಡ್ ಅಟ್ ಯು ಹೋಮ್. ಆಬ್ವಿಯಸ್ಲಿ ನೀವು ಮನೆಗೋಸ್ಕರ ನೀವು ನಿಮ್ಮ ಕಿಚನಲ್ಲಿ ನೀವು ಫುಡ್ ಪ್ರಿಪೇರ್ ಮಾಡ್ತೀರಾ. ಸೊ ಸ್ಪೆಷಲಿ ವೆನ್ ಯು ಆರ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಅದರ್ ಸ್ಟೇಟ್ಸ್, ಝೊಮ್ಯಾಟೊ ಆಗಲಿ, ಸಾಲ್ಟ್ಸ್ ಆ್ಯಪ್ ಅಂತ ಬಂದಿದೆ, ಇವಾಗ ಹೋಮ್ ಫುಡ್ ಅಂತ ಬಂದಿದೆ. ಅದು ಆ್ಯಪ್ ಪ್ಲೇಸ್ಟೋರಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿಬಿಟ್ಟು ಜಸ್ಟ್ ಅದಕ್ಕೆ ಫುಡ್ ಲೈಸೆನ್ಸ್ ತೊಗೋಬೇಕಾಗತ್ತೆ, ಫೆಸೈ ಲೈಸೆನ್ಸ್ ನಿಮ್ಗೆ ಬೇಕಾಗತ್ತೆ. ಜಸ್ಟ್ 100 rupees ಆರ್ 999ಗೆ ನಿಮಗೆ ಲೈಸೆನ್ಸ್ ಸಿಗುತ್ತೆ. ಅದು ಲೈಸೆನ್ಸಿಗೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ನಿಮ್ಗೆ ಏನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಐ ವಿಲ್ ಡೂ ಅ ಸಪ್ರೇಟ್ ವಿಡಿಯೋ ಅಬೌಟ್ ದ್ಯಾಟ್. ಫೆಸೈ ಲೈಸೆನ್ಸ್ಗೆ ಏನೇನು ಬೇಕು ಅಂತ ಡೆಫಿನೆಟ್ಲಿ ನಾನು ಅದನ್ನು ವಿಡಿಯೋ ಮಾಡ್ತೀನಿ. ಕಮೆಂಟ್ ಡೌನ್ ಬಿಲೋ ನಿಮ್ಗೆ ಅದೇನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ. ಸೊ ಈ ಪಾರ್ಟಲ್ಲಿ ಅದು ನಾನು ಇನ್ಕ್ಲೂಡ್ ಮಾಡಲ್ಲ. ಆ್ಯಂಡ್ ಅದು ನೀವು ಫುಡ್ ಲೈಸೆನ್ಸ್, ಏನಾದರೂ ಒಂದು ಸ್ಪ್ರೌಟ್ಸ್ ಬಿಸ್ನೆಸ್ಸು, ಸ್ಯಾಂಡ್ವಿಚ್ ಬಿಸ್ನೆಸ್ಸು, ಸಮೋಸ ಬಿಸ್ನೆಸ್ಸು, ಅಥವಾ ಉತ್ತರ ಕರ್ನಾಟಕ ಬಿಸ್ನೆಸ್, ಅಥವಾ ಆಂಧ್ರ ಸ್ಟೈಲ್ ಫುಡ್ಡು, ಇಂಡಿಯನ್ ಫುಡ್ಡು, ನಾರ್ತ್ ಇಂಡಿಯನ್ ಫುಡ್ಡು, ಏನು ನಿಮ್ಗೆ ಇಂಟ್ರೆಸ್ಟ್ ಇದೆ, ಹೋಮ್ ಮೇಡ್ ಫುಡ್ ಅಂತ ನೀವು ಅದನ್ನು ಸೆಲ್ ಮಾಡ್ಬೋದು ಆ್ಯಪ್ ಮೂಲಕ. ಅದಕ್ಕೆಗೋಸ್ಕರ ಒಂದು ಸೆಲ್ ಮಾಡೋ ಝೊಮ್ಯಾಟೊ ಅಲ್ಲಿ, ಸ್ವಿಗ್ಗಿಯಲ್ಲಿ ಆಪ್ಷನ್ಸ್ ಇದೆ. ಈವನ್ ಇವಾಗ ಬ್ಯಾಂಗ್ಳೂರಲ್ಲಿದ್ದರೆ you can use salt application that is growing in a very rapid way. ಈ ಥರ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಬಿಸ್ನೆಸ್ ಆನ್ ಯುವರ್ ಓನ್. ಸೊ ದ್ಯಾಟ್ ಈಸ್ ಆಲ್ಸೋ ವೆರಿ ಗುಡ್ ಪಾಯಿಂಟ್. ಆ್ಯಂಡ್ ಈವನ್ ನೀವು ಇವಾಗ
ಕಾರ್ಪೊರೇಟ್ಸ್ ಆಗಲಿ, ಜಿಮ್ ಆಗಲಿ, ಬಾಕ್ಸಿಂಗ್ ಅಕಾಡೆಮಿ ಆಗಲಿ, ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಷನ್ಸ್ ಆಗಲಿ, ಪರ್ಸ್ನಲಿ ಯು ಗೋ ಟಾಕ್ ಟು ದೆಮ್, ಶೋ ಯುವರ್ ಇಂಟ್ರೆಸ್ಟ್. ಫುಡ್ ಪ್ರಿಪೇರ್ ಆಗಲಿ, ಏನಾರೇ ಆಗಲಿ, ಟೀ ಸರ್ವಿಸ್ ಮಾಡ್ಬೋದು, ಕಾಫಿ ಸರ್ವಿಸ್ ಮಾಡ್ಬೋದು. ಎಷ್ಟೊಂದು ಕಾರ್ಪೊರೇಟ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ ನಮ್ಗೆ ಈ ಥರದ್ದು ಬರಬೇಕು ಜನ. ಯು ಕ್ಯಾನ್ ಸಪ್ಲೈ ದೆಮ್. ಜಸ್ಟ್ ಸಪ್ಲೈ ಮಾಡಿ ಬನ್ನಿ, ಇಷ್ಟು ಚಾರ್ಜ್ ಹೇಳಿ, ಅವರಲ್ಲಿ ಪ್ರೊಸೀಡ್ ಮಾಡ್ಕೋತಾರೆ ವರ್ಕು, ನಿಮಗೆ ಅದು ಮಾರ್ಜಿನ್ ಸಿಗುತ್ತೆ. ಸೊ ಈ ಥರ ಕೂಡ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಲೋ ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಮಾಡಿ, ಎಕ್ದಮ್ ಹರಿ ಮಾಡೋಕ್ಕೆ ಹೋಗಬೇಡಿ. ಡೈಲಿ ವೆನ್ ಯು ಸಿ ಗ್ರೋತ್, ಯು ಕ್ಯಾನ್ ಟೇಕ್ ಯುವರ್ ಬಿಸ್ನೆಸ್ ಇನ್ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಸ್ಪ್ರೌಟ್ಸ್ ಬಿಸ್ನೆಸ್ ಇವಾಗ ನ್ಯೂಟ್ರಿಷನ್ನು, ಡಯಟು, ಜಿಮ್ಮು ಅಂತ ತುಂಬ ನಡೀತಾ ಇದೆ. ಯೂತ್, ಸ್ಪೆಷಲಿ ಯೂತ್ಸ್ ಎಲ್ಲ ನ್ಯೂಟ್ರಿಷನ್ ಡಯಟ್ಗೆ ಮೂವ್ ಆಗ್ತಾ ಇದ್ದಾರೆ. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀವಿ ನಾವೆಲ್ಲರೂ. ಸೊ ಸ್ಪ್ರೌಟ್ಸ್ ಬಿಸ್ನೆಸ್ ಆಗಲಿ, ಬಾಯ್ಲ್ಡ್ ಎಗ್ ಆಗಲಿ, ಪ್ರೋಟೀನ್ ಬೇಕಂತಾರೆ, ಪ್ರೋಟೀನ್ ಶೇಕ್ ಆಗಲಿ, ಇಫ್ ಯು ಆರ್ ಗುಡ್ ಎಟ್ ಇಟ್, ಸಲಾಡ್ ಬಿಸ್ನೆಸ್, ಫ್ರೂಟ್ ಬೌಲ್ ಬಿಸ್ನೆಸ್, ಈ ಥರ ನೀವು ಇನ್ಸ್ಟಿಟ್ಯೂಷನ್ ಕೆಲವೊಂದು ಡಯಟ್, ಜಿಮ್ಗೆ, ಬಾಕ್ಸಿಂಗ್ ಅಕಾಡೆಮಿ, ಜಿಮ್ ಅಕಾಡೆಮಿಗೆ ಹೋಗಿ ನೀವು ಅದನ್ನು ಪರ್ಸ್ನಲಿ ಮ್ಯಾನೇಜರ್ಸ್ ಹತ್ರ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಯು ಕ್ಯಾನ್ ಸ್ಟಾರ್ಟ್ ಇಟ್. ಯು ಕ್ಯಾನ್ ಸರ್ವ್ ಅ ಬಾಕ್ಸ್, ಇಷ್ಟಿಷ್ಟು ML, ಇಷ್ಟಿಷ್ಟು ಗ್ರಾಮ್ಸ್ಗೆ ಇಷ್ಟಿಷ್ಟು ಅಮೌಂಟ್ ಅಂತ ನೀವು ನಿಮ್ಮ ಪರ್ಟಿಕ್ಯುಲರ್ ರೇಟ್ ಫಿಕ್ಸ್ ಮಾಡಿಬಿಟ್ಟು, ಮಾರ್ಕೆಟ್ ರಿಸರ್ಚ್ ಮಾಡಿಬಿಟ್ಟು ಯು ಕ್ಯಾನ್ ಸ್ಟಾರ್ಟ್ ದ ಬಿಸ್ನೆಸ್. ಆ್ಯಂಡ್ ಅದೇ ಥರ ಯಾವ್ದು ಬೇಕಾದ ಫುಡ್ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇಫ್ ಯು ಆರ್ ವೆರಿ ಗುಡ್ ಅಟ್ ಬೇಕಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನೀವೇ ಹೋಲ್ಸೇಲಾಗಿ ಡ್ರೆಸ್ ಎಲ್ಲ ತೊಗೊಂಡು ಮನೆಯಲ್ಲೇ ತೊಗೊಂಡ್ಬಿಟ್ಟು ನೀವು ಸೆಲ್ ಮಾಡ್ತೀರಾ ಅಂದರೆ ಕಾಮರ್ಸ್ ಬಿಸ್ನೆಸ್ ಇಸ್ ದ ಬೆಸ್ಟ್ ಆಪ್ಷನ್. ಆ್ಯಂಡ್ ಟ್ಯೂಟರ್ ಬಿಸ್ನೆಸ್ ಮಾಡ್ಬೋದು, ಆನ್ಲೈನ್ ಟೀಚಿಂಗ್ಸ್ ಮಾಡ್ಬೋದು. ಸೊ ತುಂಬ ಆಪ್ಷನ್ಸ್ ಇದೆ. ಐ ಆಮ್ ರಿಕ್ವೆಸ್ಟಿಂಗ್ ವುಮೆನ್ ಔಟ್ ದೇರ್, ಮಕ್ಕಳಿರಲಿ, ಚಿಕ್ಕ ಮಕ್ಕಳಿರಲಿ, ಸ್ಮಾಲ್ ಕಿಡ್ಸ್, ವೆನ್ ದೇ ಆರ್ ಗೋಯಿಂಗ್ ಜಸ್ಟ್ ಫಾರ್ ನರ್ಸರಿ ಆ್ಯಂಡ್ ಆಲ್, ಡೋಂಟ್ ವೇಸ್ಟ್ ಯುವರ್ ಟೈಮ್ ಆಫ್ಟರ್ ದೇ ಗೋ ಟು ಸ್ಕೂಲ್. ಏನಾದರೂ ಟೈಮ್ ಯೂಟಿಲೈಸ್ ಮಾಡಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋವರ್ಸನ್ನು ಗ್ರೋತ್ ಮಾಡ್ಕೊಳ್ಳಿ. ಜ್ಯುವೆಲ್ರಿ ಬಿಸ್ನೆಸ್ ಇಸ್ ಗೋಯಿಂಗ್ ಇನ್ ಅ ವೆರಿ ರ್ಯಾಪಿಡ್ ವೇ ನೌ-ಅ-ಡೇಸ್. ಹೋಲ್ಸೇಲ್ ಮಾರ್ಕೆಟ್ ಹೋಗಿ ಜ್ಯುವೆಲ್ರಿ ತಂದುಬಿಟ್ಟು ರೀಸೇಲ್ ಬಿಸ್ನೆಸ್ ಮಾಡ್ಬೋದು, ಅಥವಾ ಜ್ಯುವೆಲ್ರಿ ರೆಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೋದು. ಈ ಥರ ತುಂಬ ಆಪ್ಷನ್ಸ್ ಇದೆ. ಐ ಜಸ್ಟ್ ಶೇರ್ಡ್ ಫ್ಯೂ ಆಫ್ ಮೈ ಐಡಿಯಾಸ್. ಐ ವಿಲ್ ಕಮ್ ಅಪ್ ವಿತ್ ಮೋರ್ ನ್ಯೂ ಐಡಿಯಾಸ್. ಆ್ಯಂಡ್ ಏನಾದರೂ ಫೆಸೈ ಲೈಸೆನ್ಸ್ಗೆಲ್ಲ ಏನು ಮಾಡಬೇಕು, ಏನಾದರೂ ಆ್ಯಪ್ಸದ್ದು ಏನಾದರೂ ಡೌಟ್ ಇದ್ದರೆ, ಏನಾದರೂ ಇಫ್ ಯು ಹ್ಯಾವ್ ಎನಿ ಡೌಟ್, ಇಫ್ ಐ ನೋ ದ್ಯಾಟ್, ಡೆಫಿನೆಟ್ಲಿ ಐ ವುಡ್ ಲವ್ ಟು ಶೇರ್ ಮೈ ನಾಲೆಡ್ಜ್ with you all. Thank you for watching my video. Thank you so much. See you in my next video. Till then, bye bye.